ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಶುಭ ಸಂಜೆ. ಆತ್ಮೀಯ ಬಂಧುಗಳೇ, ಇವತ್ತಿನ 10ನೇ ವಿಡಿಯೋ, 10ನೇ ಶನಿವಾರದ ವಿಡಿಯೋ ಬಹುಶಃ ತಮ್ಮೆಲ್ಲರ ಸಹಕಾರದಿಂದ ಅತ್ಯಂತ ವಿಚಾರಗಳನ್ನು ನಿಮ್ಮ ಜೊತೆ ನಾನು ಚರ್ಚೆ ಮಾಡ್ತಾ ಬಂದಿದ್ದೀನಿ. ಅದೇ ರೀತಿ ಕಳೆದ ವಾರದ ವಿಚಾರದಲ್ಲಿ ನಾವು ಅನೇಕ ವಿಚಾರಗಳನ್ನು ಹಂಚ್ಕೊಂಡಿದ್ವಿ. ತಾವು ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿಯನ್ನು ನನಗೆ ಕೊಟ್ಟರಿ. ಅದೇ ರೀತಿ ತಮ್ಮ ಅನಿಸಿಕೆಗಳನ್ನು ಕೂಡ ಹೇಳಿದ್ದೀರ. ಇವೆಲ್ಲವುಗಳನ್ನು ಒಟ್ಟುಗೂಡಿಸಿ ಒಂದು ವಿಶಿಷ್ಟವಾದ ಒಂದು ವಿನ್ಯಾಸವನ್ನು ನಾನು ಮಾಡಲಿಕ್ಕೆ ಕೊಟ್ಟಿದ್ದೇನೆ. ಅದೇ ರೀತಿ ಇವತ್ತಿನ ಒಂದು ವಿಚಾರವನ್ನು ನಾವು ನಿಮ್ಮ ಜೊತೆ ಚರ್ಚೆ ಮಾಡೋಣ. ಭಾಳ ಮುಖ್ಯವಾಗಿ ಇವತ್ತಿನ ವಿಚಾರ, ನಮ್ಮ ಚಿಕ್ಕಬಳ್ಳಾಪುರ ಅಭಿವೃದ್ಧಿಯಲ್ಲಿ ಶಿಕ್ಷಣದ ಪಾತ್ರ ಏನು, ನಿಜವಾದ ಶಿಕ್ಷಣ ಯಾವುದು, ಆ ಶಿಕ್ಷಣ ನಾವು ಎಲ್ಲಿ ಪಡಿತಿದ್ದೀವಿ ಅಥವಾ ಆ ಶಿಕ್ಷಣ ಎಲ್ಲಿ ಕಳೆದುಕೊಳ್ತಿದ್ದೀವಿ, ನಿಜವಾದ ಶಿಕ್ಷಣ ಸಿಗ್ತಿದೆಯಾ ಅಥವಾ ಏನು ಎಂಬುದನ್ನು ನಾವು ಈ ದಿನ ಚರ್ಚೆ ಮಾಡೋಣ. ಪ್ರೀತಿಯ ಚಿಕ್ಕಬಳ್ಳಾಪುರ ಸಮಸ್ತ ಜನತೆಗೆ ನನ್ನ ಅತ್ಯಂತ ಕಳಕಳಿ ಮನವಿ. ಒಬ್ಬ ವ್ಯಕ್ತಿ ಶಿಕ್ಷಣದಿಂದ ವಂಚಿತನಾದರೆ ಖಂಡಿತ ಆ ವ್ಯಕ್ತಿಯ ಸಂಪೂರ್ಣ ಜೀವನ ಮಟ್ಟ ಕೆಳಗಟ್ಟಕ್ಕೆ ಹೋಗುತ್ತೆ. ಅದೇ ರೀತಿ ಆ ಮಗುವಿಗೆ ಉತ್ತಮವಾದ ಶಿಕ್ಷಣ ಸಿಗದೆ ಹೋದಾಗ ಅವನ ಅವಲಂಬಿತ ಕುಟುಂಬ ಕೂಡ ನಷ್ಟಗಳನ್ನು ಅನುಭವಿಸಬೇಕಾಗ್ತದೆ. ಹಾಗಾದರೆ ನನ್ನೆಲ್ಲ ಪೋಷಕರಲ್ಲಿ ಒಂದೇ ಮನವಿ, ಒಳ್ಳೆ ಶಾಲೆಯಲ್ಲಿ ಸೇರಿಸ್ಬಿಟ್ರೆ ಅಥವಾ ಸರ್ಕಾರಿ ಶಾಲೆಗೆ ಹೋಗ್ಬಿಟ್ರೆ ಶಿಕ್ಷಣ ಬಂದ್ಬಿಡ್ತಾ? ಖಂಡಿತ ಇಲ್ಲ. ಶಿಕ್ಷಣ ಅನ್ನುವಂಥದ್ದು ಮೊದಲು ಪ್ರಾರಂಭ ಆಗ್ತಕ್ಕಂಥದ್ದು ನಮ್ಮ ಮನೆಗಳಲ್ಲಿ. ನಾನು ಶಾಲೆಯ ನಂತರ ಬರ್ತೇನೆ. ಮೊದಲು ಶಿಕ್ಷಣ ಎಲ್ಲಿ ಪ್ರಾರಂಭ ಆಗ್ತದೆ ಅಂತಂದರೆ ಮನೆಯಲ್ಲಿನ ತಂದೆ ಮತ್ತು ತಾಯಿ, ಸಹೋದರ ಮತ್ತು ಸಹೋದರಿ ಇವರುಗಳಿಂದ ಶಿಕ್ಷಣ ಪ್ರಾರಂಭವಾಗ್ತದೆ. ಹಾಗಾದರೆ ಮನೆಯಲ್ಲಿ ಕೊಡ್ತಕ್ಕಂಥ ಶಿಕ್ಷಣ ಯಾವುದು ಅಂತ ಬಂದಾಗ ಪೋಷಕರು ತುಂಬ ಕಳಕಳಿ ಮನವಿ, ದಯವಿಟ್ಟು ತಮ್ಮ ಮಕ್ಕಳ ಮೇಲೆ ಇರ್ತಕ್ಕಂಥ ಅತಿಯಾದ ವ್ಯಾಮೋಹವನ್ನು ಮಕ್ಕಳ ಜೀವನವನ್ನು ಹಾಳು ಮಾಡ್ತದೆ. ಖಂಡಿತ ಅವರು ನಿಮ್ಮ ಮಕ್ಕಳೇ, ಆ ಮಕ್ಕಳ ಮೇಲೆ ನಿಮಗೆ ಪ್ರೀತಿ ಇದೆ, ನೀವು ಕಷ್ಟಪಟ್ಟಿದ್ದೀರಾ ಅಂತ ಅವ್ರು ಕಷ್ಟಪಡಬಾರ್ದು ಅಂತ ನೀವು ಸಂಪಾದನೆ ಮಾಡ್ತಿದ್ದೀರಾ, ಅಷ್ಟ ಐಶ್ವರ್ಯಗಳನ್ನು ಅವ್ರಿಗೆ ಕೊಡ್ತಿದ್ದೀರಾ. ನೀವು ನಿಮ್ಮ ಯೌವನ ಜೀವನದಲ್ಲಿ ಅನುಭವಿಸ್ತಾಗಿರ್ತಕ್ಕಂಥ ನೋವುಗಳನ್ನು ನಿಮ್ಮ ಮಕ್ಕಳು ಅನುಭವಿಸಬಾರ್ದು ಅಂತ ಅವ್ರು ಕೇಳಿದ ಬೈಕ್ ಕೊಡಿಸೋದಾಗಿರ್ಬೋದು, ಕಾರ್ ಕೊಡಿಸೋದಾಗಿರ್ಬೋದು, ಅವ್ರು ಕೇಳಿದ ಕಾಲೇಜಿಗೆ ಸೇರಿಸೋಂಥದ್ದಾಗಿರ್ಬೋದು, ಇದೆಲ್ಲವನ್ನು ನಾನು ಮಾಡಬೇಡಿ ಅಂತ ಹೇಳ್ತಿಲ್ಲ. ಆದರೆ ಮತ್ತು ಯಾವ ಶಿಕ್ಷಣವನ್ನು ಪೋಷಕರು ಕೊಡಬೇಕು ಅಂತಂದರೆ ಮೊದಲನೇದಾಗಿ ಸಂಸ್ಕಾರ. ಶಿಕ್ಷಣಕ್ಕಿಂತ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಸಂಸ್ಕಾರ. ಆ ಸಂಸ್ಕಾರ ಅಂತಕ್ಕಂಥದ್ದು ವಿವಿಧ ಆಯಾಮಗಳಿದೆ. ಬಹಳ ಮುಖ್ಯವಾಗಿ ಸಂಸ್ಕಾರ ಅಂತಂದರೆ ನಾವು ಸಾಮಾನ್ಯವಾಗಿ ಹೇಳೋಂಥದ್ದಾದರೆ ಒಬ್ಬರನ್ನು ಮತ್ತೊಬ್ಬರಿಗೆ ಗೌರವ ಕೊಡುವಂಥದ್ದು. ಒಂದು ಸಮುದಾಯ, ಒಂದು ಸಮಾಜದಲ್ಲಿ ನಾವು ಬದುಕ್ತಿರ್ಬೇಕಾದ್ರೆ, ಜೀವಿಸ್ತಿರ್ಬೇಕಾದ್ರೆ ಮತ್ತೊಬ್ಬ ವ್ಯಕ್ತಿಯನ್ನು ನಾವು ಯಾವ ರೀತಿ ಗೌರವ ಕೊಟ್ಟು ಮಾತನಾಡಬೇಕು, ಯಾರ ಜೊತೆ ಮಾತನಾಡಬೇಕು, ಹೇಗೆ ಮಾತನಾಡಬೇಕು, ನಮ್ಮ ಮಾತಿನ ಹಿಡಿತ ಎಲ್ಲಿವರೆಗೂ ಇರಬೇಕು. ಸೊ ಇದು ಯಾಕೆಂತಂದರೆ ನಾನು ಸಾಮಾನ್ಯವಾಗಿ ಹೇಳ್ತಾ ಇರ್ತೀನಿ, ಒಬ್ಬ ವ್ಯಕ್ತಿಯ ಮಾತು ಅವನ ವ್ಯಕ್ತಿತ್ವವನ್ನು ನಿರ್ಧರಿಸ್ತದೆ ಅಥವಾ ಆ ವ್ಯಕ್ತಿಯ ಉನ್ನತ ಸ್ಥಾನದಲ್ಲಿದ್ದಾಗ ಅವನನ್ನು ಕೆಳಮಟ್ಟಕ್ಕೆ ತಂದು ಬಿಟ್ಬಿಡುತ್ತೆ. ಹಾಗಾಗಿ ಮೊದಲನೇದಲ್ಲಿ ಸಂಸ್ಕಾರದಲ್ಲಿ ಮೊದಲನೇದಾಗಿ ಬರ್ತಕ್ಕಂಥದ್ದನ್ನು ಮಾತು. ಎರಡನೇದು ನುಡಿ ನಂತರ ಬರ್ತಕ್ಕಂಥದ್ದು ನಡೆ. ಹಿರಿಯರ ಮುಂದೆ ಯಾವ ರೀತಿ ಕೂರಬೇಕು, ಕಿರಿಯರಿಗೆ ಯಾವ ರೀತಿ ಗೌರವ ಕೊಡಬೇಕು, ಸಹೋದರ ಮತ್ತು ಸಹೋದರಿಯರಿಗೆ, ಭಾಳ ಮುಖ್ಯವಾಗಿ ಹೆಣ್ಣು ಮಕ್ಕಳಿಗೆ ತಾಯಿ, ಅಜ್ಜಿ, ಅಕ್ಕ, ತಂಗಿ, ಪಕ್ಕದ ಮನೆಯವರು ಅಥವಾ ಶಾಲೆಯಲ್ಲಿ ಅವ್ರ ಜೊತೆ ಓದ್ತಕ್ಕಂಥ ಸಹಪಾಠಿ ಹೆಣ್ಣು ಮಕ್ಕಳಿಗೆ ಯಾವ ರೀತಿ ಗೌರವವನ್ನು ಕೊಡಬೇಕು ಅನ್ನೋದನ್ನು ನಾವು ಕಲಿಸ್ಬೇಕಾಗಿದೆ. ಎಷ್ಟೋ ಕುಟುಂಬಗಳಲ್ಲಿ
ಈ ಮೌಲ್ಯಾಧಾರಿತ ಶಿಕ್ಷಣ ಸಂಸ್ಕಾರಗಳು ಬಹಳ ಕಡಿಮೆ ಆಗ್ತಾಯಿದೆ. ಇದರ ಪ್ರತಿಫಲ ಏನು ಅನ್ನೋದನ್ನು ನಾನು ಮುಂದೆ ತಿಳಿಸ್ತೀನಿ. ಸಂಸ್ಕಾರದಲ್ಲಿ ನುಡಿ ನಡೆ ಬಹಳ ಮತ್ತೊಂದು ಬರ್ತಕ್ಕಂಥದ್ದು ಆಚಾರಗಳು. ಆಚಾರಗಳಂದರೆ ನಾನು ಯಾವುದೇ ಧರ್ಮದ ಬಗ್ಗೆ ಅಲ್ಲ, ನಾವು ಏನನ್ನು ಮಾಡಲಿಕ್ಕೆ ಹೊರಟಿದ್ದೀವಿ ಆ ಕಾರ್ಯವ್ಯಾಪ್ತಿಯಲ್ಲಿ ನಮ್ಮ ಇನ್ವಾಲ್ವ್ಮೆಂಟ್ ಅಂದರೆ ಆಸಕ್ತಿ ಅನ್ನೋದು ಏನಿದೆ ಅದನ್ನು ನಾವು ಸೂಚಿಸಬೇಕು ನಮ್ಮ ಮಕ್ಕಳಿಗೆ. ಯಾವುದೇ ಒಂದು ವಿದ್ಯಾಭ್ಯಾಸದ ಸಮಯದಲ್ಲಾಗಿರ್ಬೋದು, ಕೆಲಸ ಮಾಡುವಂಥ ಸಮಯದಲ್ಲಾಗಿರ್ಬೋದು, ಆ ಕೆಲಸದ ಮಹತ್ವವನ್ನು ನಾವು ಮಕ್ಕಳಿಗೆ ತಿಳಿಸ್ಬೇಕು. ಎಷ್ಟೋ ಜನ ತಮ್ಮ ಪೋಷಕರು ಒಂದು ತಪ್ಪು ಮಾಡ್ತಾ ಇದ್ದೀರ. ಏನು ಅಂತಂದರೆ, ತಮ್ಮ ಮಕ್ಕಳಿಗೆ ತಮ್ಮ ಕಷ್ಟಗಳನ್ನು ಹೇಳ್ಕೊಳ್ದೆ ಅಥವಾ ನಿಮ್ಮ ಕಷ್ಟಗಳನ್ನು ಅವರ ಅರಿವಿಗೆ ತರದೆ ಮಾಡ್ತಾ ಇರ್ತಕ್ಕಂಥದ್ದು ದೊಡ್ಡ ಅಪರಾಧ. ನೀವು ಪಟ್ಟಂಥ ಕಷ್ಟಗಳು, ನೀವು ಅವರನ್ನು ಜೀವನದಲ್ಲಿ ಬೆಳೆಸ್ತಕ್ಕಂಥ ಕೆಲಸಗಳನ್ನು ದಯವಿಟ್ಟು ತಮ್ಮ ಮಕ್ಕಳಿಗೆ ತಿಳಿಸಿ. ಅಟ್ಲೀಸ್ಟ್ ಅವ್ರಿಗೆ ಆಲೋಚನಾ ಶಕ್ತಿ ಬರೋವಂಥ ಟೈಮಲ್ಲಾದರೂ ನೀವು ತಿಳಿಸ್ಬೇಕು. ಯಾಕೆಂತಂದರೆ ಬಹಳ ಮುಖ್ಯವಾಗಿ ನಮ್ಮ ಮಕ್ಕಳೇ ನಮ್ಮ ಮುಂದಿನ ಆಸ್ತಿ ಆಗಬೇಕೇ ಹೊರತು ನಮ್ಮ ಆಸ್ತಿ ನಮ್ಮ ಮಕ್ಕಳಿಗೆ ಆಸರೆ ಆಗೋದಲ್ಲ. ನಮ್ಮ ಮಕ್ಕಳನ್ನು ಅತ್ಯಂತ ಶ್ರೇಷ್ಠವಾಗಿ ನಾವು ಬೆಳೆಸಬೇಕಾಗಿದೆ. ಇದಾದ ನಂತರ ಬಹಳ ಮುಖ್ಯವಾಗಿ ಬಂಧುಗಳೇ, ಸಂಸ್ಕಾರವನ್ನು ಕಲಿಸೋಂಥ ಪೋಷಕರಿಗೆ ತಮ್ಮ ಮಕ್ಕಳ ಮೇಲೆ ಒಳ್ಳೆ ಕಾಲೇಜಲ್ಲಿ ಸೇರಿಸಿದ್ದೀನಿ, ಫೀಸ್ ಕಟ್ಟಿದ್ದೀನಿ, ಸೊ ಅವರೇ ನೋಡ್ಕೊತಾರೆ, ಅವ್ರು ಮಾಡ್ತಾರೆ, ಬೇಡ. ಶಾಲಾ ಕಾಲೇಜುಗಳಿಗೆ ವಿಸಿಟ್ ಮಾಡಿ ಆ ಮಕ್ಕಳ ಶಿಕ್ಷಣ ಮಟ್ಟವನ್ನು ಪರಿಶೀಲನೆ ಮಾಡ್ತಾಯಿರಿ. ಯಾಕೆಂತಂದರೆ ಯಾವುದೇ ಸಂಕೋಚ ಬೇಡ. ಆ ಕ್ಲಾಸ್ ಟೀಚರ್ ಯಾರಿರ್ತಾರೋ ಅವ್ರ ಜೊತೆ ಡಿಸ್ಕಸ್ ಮಾಡಿ ನಿಮ್ಮ ಮಗುವಿನ ಶಿಕ್ಷಣದ ಮೌಲ್ಯ ಜೊತೆಗೆ ಪ್ರತಿ ಸರಿ ನಾನು ಪೋಷಕರ ಸಭೆಯಲ್ಲಿ ನೋಡ್ತಾ ಇರ್ತೀರಿ, ಮಾರ್ಕ್ಸ್ ಎಷ್ಟು ಕಡಿಮೆ ಬಂದಿದೆ ಅಂತ ಕೇಳ್ತಿರೋ ಹೊತ್ತು ತಮ್ಮ ಮಕ್ಕಳು ಶಾಲೆಯಲ್ಲಿ ಕೆಟ್ಟ ಪದ ಮಾತಾಡ್ತಾರಾ, ಏನಾದರೂ ಮಿಸ್ಬಿಹೇವ್ ಮಾಡ್ತಾರಾ, ಏನಾದರೂ ಬ್ಯಾಡ್ ವರ್ಡ್ಸ್ ಮಾತಾಡ್ತಾರಾ, ಅಥವಾ ಯಾವುದಾದ್ರೂ ವಿಚಾರಗಳನ್ನು ಅನಾವಶ್ಯಕವಾಗಿ ಮಾತಾಡ್ತಾನ, ಯಾವುದಾದ್ರೂ ಕೆಲಸಕ್ಕೆ ಬರದೇ ಇರೋ ವಿಚಾರಗಳ ಬಗ್ಗೆ ಅಥವಾ ಕೆಲಸಕ್ಕೆ ಬರದ ಸಂಗತಿಗಳನ್ನು ಅಥವಾ ವ್ಯಾಖ್ಯಾನಗಳನ್ನು ಶಾಲೆಯಲ್ಲಿ ಮಾತಾಡ್ತಾನ, ಪರಸ್ಪರ ಸ್ನೇಹಿತರಿಗೆ ಗೌರವ ಕೊಡ್ತಿದ್ದಾನ, ಅಲ್ಲಿನ ಟೀಚರ್ಸ್ಗೆ ಗೌರವ ಕೊಡ್ತಿದ್ದಾನ, ಈ ಅಂಶಗಳನ್ನು ಪೋಷಕರಾದ ನಾವು ಮೊದಲು ಗಮನಿಸಬೇಕು. ಈ ಸಂಸ್ಕಾರ ಅನ್ನೋ ಒಂದು ಮೌಲ್ಯಗಳನ್ನು ನಮ್ಮ ಮಕ್ಕಳಲ್ಲಿ ತುಂಬಿದ್ದೇ ಆದರೆ ನೀವು ಯಾವುದೇ ಪೋಷಕರ ಸಭೆಗೆ ಹೋಗೋ ಅವಶ್ಯಕತೆಯೇ ಇಲ್ಲ. ಹಾಗಾಗಿ ದಯವಿಟ್ಟು ಶಿಕ್ಷಣದಲ್ಲಿ ಮೌಲ್ಯವರ್ಧಿತ ಶಿಕ್ಷಣವನ್ನು, ಸಂಸ್ಕಾರ ಶಿಕ್ಷಣವನ್ನು ತುಂಬಬೇಕು. ಹಾಗಾದರೆ ಯಾಕೆ ಈ ಶಿಕ್ಷಣ ಅವಶ್ಯಕತೆ ಇದೆ? ನಾವು ಓದಿಸ್ತಾ ಇದ್ದೀವಿ, ICIC ಓದಿಸ್ತಾ ಇದ್ದೀವಿ, CBSE ಓದಿಸ್ತಾ ಇದ್ದೀವಿ, ಸೈನ್ಸ್ ಓದಿಸ್ತಾ ಇದ್ದೀವಿ, ಕಾಮರ್ಸ್ ಓದಿಸ್ತಾ ಇದ್ದೀವಿ, ಡಾಕ್ಟ್ರ್ ಓದಿಸ್ತಾ ಇದ್ದೀವಿ, ಇಂಜಿನಿಯರಿಂಗ್ ಓದಿಸ್ತಾ ಇದ್ದೀವಿ, ಡಿಪ್ಲೊಮಾ ಮಾಡ್ತೀವಿ. ಹಾಗಾದರೆ ಅವೆಲ್ಲ ಶಿಕ್ಷಣ ಅಲ್ವಾ ಅಂತಂದರೆ, ಅವು ಕೇವಲದ ಜೀವನದಲ್ಲಿ ಆರ್ಥಿಕತೆಯನ್ನು ಹೆಚ್ಚಿಸ್ಲಿಕ್ಕೋಸ್ಕರ ಇರ್ತಕ್ಕಂಥ ಶಿಕ್ಷಣಗಳವು. ಆದರೆ ಸಮಾಜದಲ್ಲಿ ಒಂದು ಸಮುದಾಯದಲ್ಲಿ ಬದುಕಬೇಕಾದಾಗ ನಮಗೆ ಬೇಕಾಗಿರ್ತಕ್ಕಂಥದ್ದು ಸಂಸ್ಕಾರದ ಶಿಕ್ಷಣ. ಈ ಸಂಸ್ಕಾರದ ಶಿಕ್ಷಣವನ್ನು ನಾವು ಮಕ್ಕಳಿಗೆ ತಿಳಿಸಬೇಕಾಗಿರ್ತದೆ. ನಮ್ಮ ಧರ್ಮ, ನಮ್ಮ ಆಚರಣೆಗಳು, ಯಾವುದೇ ಧರ್ಮ ಇರ್ಬೋದು, ಯಾವುದೇ ಆಚರಣೆ ಇರ್ಬೋದು, ಅವುಗಳನ್ನು ಮೊದಲು ಮಕ್ಕಳಿಗೆ ಕಳಿಸಿ. ಎಷ್ಟೋ ಜನಕ್ಕೆ ಹಳ್ಳಿಗಳಲ್ಲಿ ಇವತ್ತು ಆ ಕುಟುಂಬದ ಪದ್ಧತಿ ಪೂಜೆಗಳ ಬಗ್ಗೆ ಗೊತ್ತಿಲ್ಲ, ತಾತ ಅಜ್ಜಿ ಹೆಸರುಗಳು ಗೊತ್ತಿರಲ್ಲ, ಅವರ ನಮ್ಮ ಅಜ್ಜಿ ತಂದೆ ತಾಯಿ ಹೆಸರುಗಳು ಗೊತ್ತಿರಲ್ಲ. ಯಾಕೆ ಇವೆಲ್ಲ ಆಗ್ತಾಯಿದೆ ಅಂತಂದರೆ, ನಮ್ಮಲ್ಲಿ ಸಂಸ್ಕಾರ ಮಟ್ಟ ತುಂಬ ಕೆಳಮಟ್ಟಕ್ಕೆ ಹೋಗ್ತಾ ಇದೆ. ಹಾಗಾದರೆ ಈ ಸಂಸ್ಕಾರ ಇಲ್ಲ ಅಂತಂದರೆ ನಾವು ಎಜುಕೇಷನ್ ಪಡೆದು ಏನು ಸಮಸ್ಯೆ ಅನುಭವಿಸ್ತಾ ಇದ್ದೀವಿ ಅಂತಂದರೆ, ಇವತ್ತು ಕರ್ನಾಟಕ ಆಗಿರ್ಬೋದು, ದೇಶದಲ್ಲಾಗಿರ್ಬೋದು ಮುಂದುವರಿಯುತ್ತಿದ್ದೀವಿ ಅನ್ನೋ ಒಂದು ಕಾರಣದಲ್ಲಿ ಇವತ್ತು ಭಾಳ ಮುಖ್ಯವಾಗಿ ನೋಡಿ, ಹೈಯರ್ ಎಜುಕೇಷನ್ನು, ಹೈಯರ್ ಸ್ಟಡೀಸ್ ಮಾಡಿರೋಂಥವ್ರೆ ಮೊದಲನೇದಾಗಿ ಡೈವರ್ಸ್ಗಳಾಗ್ತಾ ಇರೋದು. ಇದಕ್ಕೆ ಕಾರಣ ಏನು? ಅವ್ರಿಗೆ ಶಿಕ್ಷಣ ಇದೆಯಲ್ವಾ, ಡಬಲ್ ಗ್ರ್ಯಾಜುಯೇಟ್ಸ್ ಆಗಿದ್ದಾರಲ್ವ, ಆದರೆ ಯಾಕೆ ಡೈವರ್ಸ್ಗಳಿಗೆ ಅಪ್ಲೈ ಮಾಡ್ತಿದ್ದಾರೆ? ಕಾರಣ ಅವರಲ್ಲಿರ್ತಕ್ಕಂಥ ಸಂಸ್ಕಾರದ ಕೊರತೆ. ಎರಡನೇದು, ಅವರ ಮಕ್ಕಳ ಮೇಲೆ ಆ ಪೋಷಕರಿಗಿರುವ ಅತಿಯಾದ ಮೂಢನಂಬಿಕೆಗಳು ಅಥವಾ ಮೌಢ್ಯತೆಗಳು, ಅಥವಾ ಅದಕ್ಕಿಂತ ಹೇಳ್ಬೇಕಂತಂದರೆ ಅಂಧಾಭಿಮಾನ. ಸೊ ಇವೆಲ್ಲವುಗಳ ಕಾರಣಗಳು ಸಂಸ್ಕಾರ, ಕೌಟುಂಬಿಕ ಜೀವನ, ಇವುಗಳ ಬಗ್ಗೆ ಅರಿವಿಲ್ಲದೆ ಇದ್ದಂಥ ಸಂದರ್ಭದಲ್ಲಿ ತಾಳ್ಮೆ, ಸಹನೆ, ಅದಕ್ಕಿಂತ ಮುಖ್ಯವಾಗಿ
ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂತಂದಾಗ, ಒಬ್ಬರನ್ನೊಬ್ಬರು ಪರಸ್ಪರ ಅರ್ಥ ಮಾಡ್ಕೊಳ್ಳೋ ಶಕ್ತಿನೇ ಇಲ್ಲ ಅಂತಂದಾಗ ಯಾವುದೇ ಶಿಕ್ಷಣದ ಪುಸ್ತಕಗಳು ನಮ್ಮ ಮಕ್ಕಳನ್ನು ಅಂಥ ಸ್ಥಿತಿಯಿಂದ ಹೊರತರಲಾಗುವುದಿಲ್ಲ. ಹಾಗಾಗಿ ಅಲ್ಲಿ ನಾವು ಏನನ್ನು ಕೊಡಬೇಕು ಅಂತಂದರೆ ಸಂಸ್ಕಾರ ಕೊಡಬೇಕು. ಇವತ್ತೊಂದು ಹೆಣ್ಣು ಒಂದು ಮನೆಗೆ ಸೊಸೆಯಾಗಿ, ಒಂದು ಮಗುವಿಗೆ ತಾಯಿಯಾಗಿ, ಒಂದು ಮತ್ತೆ ಮಗನ ಮಗಳಿಗೆ ಅತ್ತೆಯಾಗಿ, ಆ ಮನೆಯ ಹಿರಿಯಳಾಗಿ ಇಷ್ಟೆಲ್ಲ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಇದು ಬಹಳ ಮುಖ್ಯ ಆಗ್ತದೆ. ಎರಡನೇದು, ಇವತ್ತು ಬಾಣಂತಿತನ ಆದಂಥ ಸಂದರ್ಭದಲ್ಲಿ ಆ ಬಾಣಂತಿತನ ಮತ್ತು ಗರ್ಭಾವಸ್ಥೆಯಲ್ಲಿರ್ತಕ್ಕಂಥ ಮಹಿಳೆಯರ ಆರೈಕೆಯನ್ನು ಇವತ್ತು ಹಳ್ಳಿ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಸುಲಗತ್ತೀರು ಅಂತ ಕರಿತಿದ್ರು. ಸೊ ಆ ವ್ಯವಸ್ಥೆನೇ ಇಲ್ಲ ಇವತ್ತು. ಆ ವ್ಯವಸ್ಥೆ ಕಣ್ಮರೆ ಆಗಿದೆ. ಇವತ್ತು ಎಲ್ಲನೂ ಆರ್ಟಿಫಿಷಿಯಲ್ ಸ್ಯಾಲ್ರಿ ಕೊಟ್ಟು ಇಟ್ಕೊಂಡು ಮಾಡಿಸ್ಕೊಳ್ಳೋದಾಗಿದೆ. ಸೊ ಇದು ಬದಲಾಗಬೇಕು. ಯಾವ ಪದ್ಧತಿಗಳನ್ನು ಬಳಸ್ತಿದ್ವಿ ಅದು ಬದಲಾಗಬೇಕು. ಪ್ರತಿಯೊಂದಕ್ಕೂ ಹಾಸ್ಪಿಟ್ಲ್ಗಳಿಗೆ ಹೋಗುವಂಥದ್ದು ಬದಲಾಗಬೇಕು. ಅದಕ್ಕೇನು ಮಾಡ್ಬೋದು? ಸಂಸ್ಕಾರದಲ್ಲಿ ಹಳ್ಳಿ ಮದ್ದುಗಳು ಅಥವಾ ನಮ್ಮ ವಂಶ ಪರಂಪರೆಯಾಗಿ ಮಾಡ್ಕೊಂಬರ್ತಕ್ಕಂತಹ ಏನೊಂದು ಆಯುರ್ವೇದಿಕ್ ಔಷಧಿಗಳನ್ನು ಮನೆಯಲ್ಲೇ ಮಾಡ್ಕೊತಾ ಇದ್ರು, ಅವುಗಳನ್ನು ಮಾಡ್ಕೊಳ್ಳೋಂಥ ಪದ್ಧತಿಯನ್ನು ಬೆಳೆಸ್ಕೊಳ್ಬೇಕು. ಇವೆಲ್ಲ ಮಾಡೋದ್ರಿಂದ ಖಂಡಿತ ಆ ವ್ಯಕ್ತಿ ಅಭಿವೃದ್ಧಿ ಆಗ್ತಾನೆ. ಆ ವ್ಯಕ್ತಿ ಖಂಡಿತ ಎಂಥದೇ ಕಷ್ಟ ಸಂದರ್ಭದಲ್ಲಿ ನಿರ್ಧಾರ ತೆಗೆದುಕೊಳ್ತಾನೆ. ಇವತ್ತು ನಾವು ನೋಡ್ಬೋದು, ಇಡೀ ನಮ್ಮ ಕರ್ನಾಟಕದಲ್ಲಿ ಎಸ್ಪೆಷಲಿ ಚಿಕ್ಕಬಳ್ಳಾಪುರ ಭಾಗದಲ್ಲಿ ಪೋಸ್ಕೋ ಕೇಸಸ್ಸು ಜಾಸ್ತಿ ಆಗ್ತಾಯಿದೆ. ಸೊ ಇದಕ್ಕೆ ಕಾರಣ ಏನು? ಪೋಷಕರ ವೈಫಲ್ಯ. ಇದು ಮಕ್ಕಳ ವೈಫಲ್ಯ ಅಲ್ಲ, ಖಂಡಿತ ಹೇಳ್ತೀನಿ, ಇದು ಪೋಷಕರ ವೈಫಲ್ಯ. ಕಾನೂನು, ನ್ಯಾಯಾಂಗ, ಪೊಲೀಸ್ ಇಲಾಖೆ ಎಷ್ಟೇ ಕೆಲಸ ಮಾಡ್ತಾಯಿದ್ರು ಇದನ್ನು ತಪ್ಪಿಸ್ಲಿಕ್ಕಾಗ್ತಿಲ್ಲ. ಕಾನೂನು ಅರಿವು ಜಾಸ್ತಿ ಆದಷ್ಟು ಇದು ನಡೀತಾ ಇದೆ. ಇದಕ್ಕೆ ಕಾರಣ ಏನು ಅಂತಂದರೆ ಖಂಡಿತ ಇದಕ್ಕೆ ನೇರ ಹೊಣೆ ಪೋಷಕರಾಗಿರ್ತೀರ. ತಮ್ಮ ಮಕ್ಕಳ ಬಗ್ಗೆ ತಮಗೆ ಗಮನ ಇಲ್ಲದೆ ಇರ್ತಕ್ಕಂಥದ್ದು, ತಮ್ಮ ಮಕ್ಕಳು ಏನು ಮಾಡ್ತಿದ್ದಾರೆ ಅನ್ನೋದು ಗಮನ ಇಲ್ಲದೆ ಇರ್ತಕ್ಕಂಥದ್ದು, ಬೇಡವಾದ ನಿಮ್ಮ ಮಕ್ಕಳು ಅಟ್ಲೀಸ್ಟ್ ಯಾವ ಮೊಬೈಲ್ ನೋಡ್ತಿದ್ದಾರೆ, ಯಾವ ಲ್ಯಾಪ್ಟಾಪ್ ಯೂಸ್ ಮಾಡ್ತಿದ್ದಾರೆ, ಸಿಸ್ಟಮಲ್ಲಿ ಏನು ಯೂಸ್ ಮಾಡ್ತಿದ್ದಾರೆ, ಇವುಗಳು ನೋಡೋವಂಥ ತಾಳ್ಮೆ ಸಮಯನೂ ಇಲ್ಲ ಅಂತಂದಾಗ ನೀವು ನಿಮ್ಮ ಮಕ್ಕಳನ್ನು ಮುಂದಿನ ದಿನಗಳಲ್ಲಿ ಬೇರೆ ಸ್ಥಿತಿಗಳಲ್ಲಿ ನೋಡಬೇಕಾಗ್ತದೆ. ಹಾಗಾಗಿ ಎಲ್ಲ ಪೋಷಕರಲ್ಲಿ ನಾನು ಹೇಳೋದಿಷ್ಟೇ, ತಮ್ಮ ಮಕ್ಕಳಿಗೆ ಸಂಸ್ಕಾರ ಮತ್ತು ಶಿಕ್ಷಣವನ್ನು ಸಮಬಲವಾಗಿ ನೀಡಿ. ಕೇವಲ ಒಳ್ಳೆ ಶಾಲೆ, ಒಳ್ಳೆ ಕಾಲೇಜಲ್ಲಿ ನೀವು ಅಡ್ಮಿಷನ್ ಕೊಡಿಸಿದ್ರೆ ವ್ಯರ್ಥ. ಇದರ ಜೊತೆ ಸಂಸ್ಕಾರ ಇರಲಿ, ನಿಮ್ಮ ಮಕ್ಕಳ ಮೇಲೆ ಜವಾಬ್ದಾರಿ ಇರಲಿ. ಅದೇ ರೀತಿಯಾಗಿ ನಿಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣದ ಜೊತೆಗೆ ಸಂಸ್ಕಾರವನ್ನು ತಿಳಿಸಿ. ಯಾಕೆಂತಂದರೆ ನಾನು ಆಗಲೇ ಹೇಳ್ದಂಗೆ ಡೈವರ್ಸ್ ಕೇಸಸ್ ಜಾಸ್ತಿ ಆಗ್ತಾಯಿದೆ. ಇದಕ್ಕೂ ಕಾರಣ ಬಂದಾಗ ನಾನು ಆಗಲೇ ಹೇಳ್ದಂಗೆ ಶಿಕ್ಷಣ ಎಲ್ಲರ ಹತ್ರನೂ ಇದೆ, ಕಾನೂನು ಅರಿವು ಇದೆ, ಆದರೆ ಅದು ದುರ್ಬಳಕೆ ಆಗ್ತಾಯಿದೆ. ಸೊ ಅದ್ರ ಬದಲು ನಮ್ಮ ಮಕ್ಕಳಿಗೆ ಸಂಸ್ಕಾರವನ್ನು ಕಲಿಸ್ತಿದ್ದೇ ಆಗುತ್ತೆ. ಬರೀ ನಾನು ಹೆಣ್ಮಕ್ಳಿಗಲ್ಲ, ಗಂಡು ಮಕ್ಳಿಗೂ ಹೇಳ್ತಿದ್ದೀನಿ. ಗಂಡು ಮಕ್ಕಳನ್ನೂ ಸಹ ಬೆಳೆಸೋ ರೀತಿಯಲ್ಲೇ ಬೆಳೆಸಬೇಕು. 8 ಗಂಟೆ 10 ಗಂಟೆ ಆದರೂ ಯಾಕೆ ಬಂದಿಲ್ಲ ಅಂತ ಕೇಳದೇ ಇರೋಂಥ ಪರಿಸ್ಥಿತಿಯಲ್ಲಿದ್ದಾರೆ ಪೋಷಕರು. ಏನಾದರೂ ಅಂದ್ಬಿಟ್ರೆ ನನ್ನ ಮಗ ಸೂಸೈಡ್ ಅದನ್ನೇ ಯಾಕೆ ಮಾಡ್ಕೊತಾರೆ ಅಂತಂದರೆ ಇದಕ್ಕೆ ಮೂಲ ಕಾರಣ ಏನಾಗ್ತದೆ ಅಂದರೆ ನೀವು ಕೊಟ್ಟಂಥ ಅತಿಯಾದ ಪ್ರೀತಿ ವ್ಯಾಮೋಹಗಳೇ ಕಾರಣ. ಇವತ್ತೆಲ್ಲ ನೋಡ್ತಾ ಇರ್ತೀವಿ, ಅಯ್ಯೋ ನನ್ನ ಮಗನ್ನ ಬೈದ್ಬಿಟ್ರೆ ಅವನೇನಾದರೂ ಹೆಚ್ಚು ಕಮ್ಮಿ ಮಾಡ್ಕೊತಾನೆ. ಸೊ ಇವೆಲ್ಲ ಯಾಕೆ ಬರ್ತಾ ಇದೆ ಅಂತಂದರೆ ಚಿಕ್ಕ ವಯಸ್ಸಿನಲ್ಲಿ ನೀವು ಅವ್ರು ಕೊಟ್ಟಿರ್ತಕ್ಕಂಥ ಅತಿಯಾದ ಪ್ರೀತಿ ಮತ್ತು ಮಮತೆಯೇ ಕಾರಣ. ಸೊ ಇವತ್ತು ಅವ್ರು ಏನಾಗ್ತದೆ, ಇವತ್ತಿನ ಎಜುಕೇಷನ್ ಸಿಸ್ಟಮು ಮತ್ತು ಸಮುದಾಯದಲ್ಲಿ ಬದುಕ್ತಾ ಇರಬೇಕಾದ್ರೆ ಒಬ್ಬ ಪೋಷಕರನ್ನು ಯಾವ ರೀತಿ ಬ್ಲ್ಯಾಕ್ ಮೇಲ್ ಮಾಡ್ಬೋದು ಅನ್ನೋದು ಮಕ್ಕಳಿಗೆ ಈಸಿಯಾಗಿ ಗೊತ್ತಿದೆ. ಊಟ ಬಿಡೋವಂಥದ್ದು, ಮನೆ ಬಿಟ್ಟು ಹೋಗೋವಂಥದ್ದು, ಇದೆಲ್ಲ ಕಾಮನ್ ಆಗಿಬಿಟ್ಟಿದೆ. ಅದೇ ನಾವು ಹುಟ್ಟಿದ ಮಕ್ಕಳಿನಿಂದ ನಾವು ಸಂಸ್ಕಾರ ಅನ್ನೋ ವಿಚಾರಗಳನ್ನು ನಾವು ತಿಳಿಸಿದ್ದೇ ಆದರೆ, ಗುರು ಹಿರಿಯರಿಗೆ ಯಾವ ರೀತಿ ಗೌರವ ಕೊಡಬೇಕು, ಸಹೋದರ ಸಹೋದರಿಯರ ಜೊತೆ ಯಾವ ರೀತಿ ಬದುಕಬೇಕು, ಈ ಎಲ್ಲ ಅಂಶಗಳನ್ನು ನಾವು ತಿಳಿಸಿದ್ದೇ ಆದರೆ ಖಂಡಿತ ನಮ್ಮ ಮಕ್ಕಳು ಯಾವುದೇ ರೀತಿ ತಪ್ಪು ಮಾಡಿದಾಗೆ ಸಮಾಜದಲ್ಲಿ ಉತ್ತಮವಾಗಿ ಬದುಕುವಂಥ ವ್ಯವಸ್ಥೆಯನ್ನು ನಾವು ಕಲಿಸ್ಬೋದು. ನಾನು ಸುಮಾರು ಜನ ಕೇಳಿದ್ರು, ಶಿಕ್ಷಣ ಅಂದರೆ ಇವತ್ತು ಯಾವ್ಯಾವ ಎಜುಕೇಷನ್ ಇದೆ ಅಂತ ಹೇಳ್ತೀರಾ ಸರ್, ಯಾವ್ಯಾವ ಕಾಲೇಜ್ ಚೆನ್ನಾಗಿದೆ ಅಂತ ಹೇಳ್ತೀರಾ ಸರ್, ಅಥವಾ ಏನನ್ನು ಓದಿದ್ರೆ ಕೆಲಸ ಸಿಗುತ್ತೆ ಅಂತ ಹೇಳ್ತೀರಾ ಸರ್ ಅಂತ ಕೇಳಿದ್ರು. ಖಂಡಿತ ಇಲ್ಲ. ಇವತ್ತಿನ ಟಾಪಿಕ್ ಇದ್ದಿದ್ದೆ, ಇವತ್ತು ನಿಜವಾದ ಶಿಕ್ಷಣ ಯಾರು ಕೊಡಬೇಕಾಗಿರೋದು, ಯಾರಿಗೆ ಕೊಡಬೇಕಾಗಿರೋದು ಅಂದರೆ ಪೋಷಕರು ತಮ್ಮ ಮಕ್ಕಳಿಗೆ ನೀಡಬೇಕಾಗಿರ್ತಕ್ಕಂಥ ಶಿಕ್ಷಣ. ಹಾಗಾಗಿ
ಇವತ್ತು ನಾನು ನಿಮ್ಮನ್ನು ಕೇಳ್ಕೊಳೋದಿಷ್ಟೇ, ಎಲ್ಲ ಪೋಷಕರಲ್ಲಿ ದಯವಿಟ್ಟು ತಮ್ಮ ಮಕ್ಕಳಿಗೆ ಸಂಸ್ಕಾರ ಶಿಕ್ಷಣವನ್ನು ಒಟ್ಟಾಗಿ ನೀಡಿ. ನಿಮ್ಮಲ್ಲಿ ನಿಮ್ಮ ತಂದೆ ತಾಯಿ ತಮ್ಮನ್ನು ಹೇಗೆ ಬೆಳೆಸಿದ್ರೋ ಅದೇ ರೀತಿ ನಿಮ್ಮ ಮಕ್ಕಳನ್ನು ಬೆಳೆಸಿ, ಅವರಿಗೆ ಶ್ರಮ ಅನ್ನೋದನ್ನು ತೋರಿಸಿ. ಈ ಎಲ್ಲವನ್ನು ನೀವು ತೋರಿಸಿದ್ದೇ ಆದರೆ ಖಂಡಿತ ನಿಮ್ಮ ಮಕ್ಕಳು ಅತ್ಯಂತ ಯಶಸ್ವಿಯಾಗಿ ಉತ್ತಮ ಸಾಧನೆಗೈತಾರೆ. ನಾನೊಂದು ಪೋಸ್ಟಲ್ಲಿ ಹಾಕಿದ್ದೆ, ಇವತ್ತು ಮಾಡೋ ಪೋಸ್ಟಲ್ಲಿ ಕೈವಾರ ತಾತಯ್ಯನವರಾಗಿರ್ಬೋದು, ಸರ್ ಎಂ ವಿಶ್ವೇಶ್ವರಯ್ಯನವರಾಗಿರ್ಬೋದು, ಸಿ ವಿ ರಾಮಣ್ಣವರಾಗಿರ್ಬೋದು, ಯಾರೇ ಆಗಿರ್ಬೋದು, ನಮ್ಮ ಕುಟುಂಬಗಳಲ್ಲೇ ಮೊದಲನೇದಾಗಿ ಡಾಕ್ಟ್ರ್ ಆಗಿರೋರು ಇರ್ಬೋದು, ನಮ್ಮ ಕುಟುಂಬಗಳಲ್ಲಿ ಮೊದಲನೇ ಲಾಯರ್ ಆಗಿರೋರು ಇರ್ಬೋದು, ಯಾರು ನೋಡಿದ್ರೂ ಪ್ರೌಡಾಗಿ ಫೀಲ್ ಆಗ್ತದೆ. ಯಾಕಂತಂದರೆ ಹಾಗಾದರೆ ನಾವು ಅದೇ ಶಾಲೆಯಲ್ಲಿ ಓದಿದ್ದಲ್ವ, ಯಾಕೆ ಆಗಲಿಲ್ಲ ಅಂತಂದರೆ ಆ ಮಕ್ಕಳಿಗೆ ಆ ಪೋಷಕರು ನೀಡಿದಕ್ಕಂತಹ ಸಂಸ್ಕಾರನೇ ಕಾರಣ. ಒಬ್ಬ ವ್ಯಕ್ತಿ ಯಶಸ್ಸಾಗಬೇಕಂತಂದರೆ ಆ ಕುಟುಂಬದ ಅವನ ಮೇಲೆ ನೀಡ್ತಕ್ಕಂಥ ಭರವಸೆಗಳು, ಶಕ್ತಿಗಳೇ ಪ್ರಮುಖವಾಗಿರ್ತವೆ. ಹಾಗಾಗಿ ನಾನು ಎಲ್ಲ ನಲ್ಮೆಯ ಪೋಷಕರಿಗೆ ತಿಳಿಸ್ತಾ ಇದ್ದೀನಿ, ದಯವಿಟ್ಟು ಈಗ ಸಮ್ಮರ್ ಕ್ಯಾಂಪುಗಳು ಆ ಕ್ಯಾಂಪುಗಳಿಗೆ ಹಾಕಬೇಡಿ. ಆದಷ್ಟು ನಿಮ್ಮ ಮಕ್ಕಳುಗಳಿಗೆ ಸಾಹಿತ್ಯವನ್ನು ಓದೋದು ಹೇಳ್ಕೊಡಿ, ಕತೆ ಕವನಗಳು ನೀತಿ ಪಾಠಗಳನ್ನು ಓದೋದು ಹೇಳ್ಕೊಡಿ, ಅಥವಾ ಆ ಸ್ಟೋರೀಸ್ ಏನಾದರೂ ಹೇಳಿದ್ರೆ ನೀವು ಅದನ್ನು ಹೇಳಿ ಮಕ್ಕಳಿಗೆ ಇಂಪ್ರೂವ್ ಮಾಡಿ. ಇನ್ನು ಪ್ರೌಢಾವಸ್ಥೆಯ ಮಕ್ಕಳಿಗಾದರೆ ತಮ್ಮ ಜಮೀನುಗಳು, ತಮ್ಮ ಕಷ್ಟ ಸುಖಗಳು, ತಮ್ಮ ಸಂಬಂಧಿಕರನ್ನು ಪರಿಚಯ ಮಾಡಿಸಿ, ಇವ್ರು ನಿಮಗೆ ದೊಡ್ಡಪ್ಪ ಆಗಬೇಕು, ಇವ್ರು ಚಿಕ್ಕಪ್ಪ ಆಗಬೇಕು, ಈ ಎಲ್ಲ ಅಂಶಗಳನ್ನು ತಾವು ದಯವಿಟ್ಟು ಇವೆಲ್ಲ ತಿಳಿಸಿದ್ದೇ ಆದರೆ ಖಂಡಿತ ಅವರು ಇಂಪ್ರೂವ್ ಆಗ್ತಾರೆ. ಹಾಗಾಗಿ ಬಂಧುಗಳೇ, ಶಿಕ್ಷಣ ಈ ಸರಿ ಸಂಸ್ಕಾರಕವಾಗಿ ಇರಲಿ. ಸಂಸ್ಕಾರವನ್ನು ತಿಳಿಸುವಂಥ ಶಿಕ್ಷಣವನ್ನು ನಮ್ಮ ಮಕ್ಕಳಿಗೆ ಕೊಡೋಣ. ನಮ್ಮ ಮಕ್ಕಳಿಗೆ ಸಂಸ್ಕಾರ ಶಿಕ್ಷಣವನ್ನು ಕೊಟ್ಟಿದ್ದೇ ಆದರೆ ಖಂಡಿತ ನೀವು ಯಾವ ಎಜುಕೇಷನ್ ಕೋರ್ಸ್ಗೆ ಸೇರಿಸಿದ್ರು ಅವರೇ ಓದ್ತಾರೆ, ಅವರೇ ಸೀಟ್ ತಗೊತಾರೆ. ಅದೇ ನೀವು ಸಂಸ್ಕಾರ ಬಿಟ್ಟು ಬೇರೆ ಯಾವುದೇ ಅಫಿಷಿಯಲ್ ಶಾಲೆಗೆ ಸೇರಿಸಿದ ಮಾತ್ರಕ್ಕೆ ನಿಮ್ಮ ಮಕ್ಕಳು ಯಾವುದೇ ಸೀಟ್ ತೊಗೊಳ್ಳಲ್ಲ, ಯಾವ ಕೆಲಸಕ್ಕೂ ಹೋಗಲ್ಲ. ಇದು ನಿಜಾಂಶ. ಬೇಕಾದರೆ ಒಂದಲ್ಲ 24 ಗಂಟೆ ನೀವು ಕೂತು ಯೋಚನೆ ಮಾಡಿ. ಇವತ್ತು ಯಾವುದೇ ಅಚೀವರ್ಸ್ನ ನೀವು ತೊಗೊಂಡ್ರೂ ಅವರಲ್ಲಿ ಸಂಸ್ಕಾರ ಇದ್ದವ್ರು ಮಾತ್ರನೇ ಸೆಲೆಕ್ಟ್ ಆಗಿರ್ತಾರೆ, ಹೊರತು ಅವ್ರು ಓದಿರೋ ಕಾಲೇಜಿಂದ ಅಲ್ಲ. ಹಾಗಾಗಿ ದಯವಿಟ್ಟು ಪೋಷಕರಿಗೆ ನಾನು ಹೇಳೋದಿಷ್ಟೇ, ದಯವಿಟ್ಟು ತಮ್ಮ ಜೀವನವನ್ನು ಮಕ್ಕಳ ಜೀವನದಲ್ಲಿ ಅಳವಡಿಸಿ. ನೀವು ಪಟ್ಟಿರೋ ಕಷ್ಟ ಮಕ್ಕಳು ಪಡಬಾರ್ದು ಅಂತೇಳಿ ದಯವಿಟ್ಟು ಯಾವುದೇ ರೀತಿಯಾದಂತಹ ವ್ಯವಸ್ಥೆಗಳನ್ನು ಮಾಡಬೇಡಿ ಅಂತೇಳಿ ನಾನು ತಮ್ಮಲ್ಲಿ ಮನವಿ ಮಾಡ್ತೇನೆ. ಹಾಗೂ ಈ ವಿಚಾರವಾಗಿ ತಮ್ಮಲ್ಲಿ ಏನಾದರೂ ಅನಿಸಿಕೆ ಅಭಿಪ್ರಾಯಗಳಿದ್ದರೆ ಮುಂದಿನ ವಾರ ನಾನು ಮತ್ತಷ್ಟು ಮಾತಾಡ್ತೇನೆ. ಅದೇ ರೀತಿ ಈ ದಿನ ತುಂಬ ಮೆಸೇಜಸ್ ಕಳಿಸ್ತಾ ಇದ್ದೀರಾ, ಖಂಡಿತ ಅದನ್ನು ನಾನು ನೋಡ್ತಾ ಇದ್ದೀನಿ. ಖಂಡಿತ ಅವುಗಳನ್ನು ನಾನು ಸಿಕ್ಕಿದಾಗ ಮಾತಾಡ್ತೀನಿ, ಅಥವಾ ನಿಮ್ಮ ವಾಟ್ಸಪ್ ನಂಬರ್ಗೆ ಅದನ್ನು ಮತ್ತೆ ರಿಪ್ಲೈ ಮಾಡ್ತೀನಿ. ದಯವಿಟ್ಟು ಪೋಷಕರು ಸಂಸ್ಕಾರ, ಆಚರಣೆಗಳು, ನುಡಿಗಳು, ನಡತೆಯನ್ನು ನಿಮ್ಮ ಮಕ್ಕಳಿಗೆ ಹೇಳ್ಕೊಡಿ. ಅವರಾಗ ಅವರೇನೆ ನೀವೇನು ಅಂದ್ಕೊಂಡಿರ್ತೀರೋ ಕನಸು, ನನ್ನ ಮಗ ಡಾಕ್ಟ್ರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಅಂತ, ಖಂಡಿತ ಅದನ್ನು ಅವ್ರು ಸಕ್ಸಸ್ ಮಾಡೇ ಮಾಡ್ತಾರೆ. ನೀವು ನಿಮ್ಮ ಮಕ್ಕಳಿಗೆ ಸಂಸ್ಕಾರ, ನಡೆ, ನುಡಿನೇ ಹೇಳ್ಕೊಡ್ಲಿಲ್ಲ ಅಂತಂದರೆ ಖಂಡಿತ ನೀವು ಯಾವುದೇ ಬೆಂಗಳೂರಲ್ಲ, ಡೆಲ್ಲಿಯಲ್ಲ, ಅಮೇರಿಕಾದಲ್ಲಿ ಹೋಗಿ ಸೇರಿಸಿದ್ರು ಸಹ ನಿಮ್ಮ ಮಕ್ಕಳ ಲೈಫ್ ಸಕ್ಸಸ್ ಆಗಲ್ಲ. ಹಾಗಾಗಿ ನಿಮ್ಮ ಮಕ್ಕಳ ಭವಿಷ್ಯ ನಿಮ್ಮ ಕೈಯಲ್ಲಿದೆ. ಇವತ್ತು ಎಲ್ಲ ಪೋಷಕರಿಗೂ ಒಂದು ಮಾತು, ಕಿವಿ ಮಾತು, ಇವತ್ತು ನೀವು ಕೂತು ನಿಮ್ಮ ನೆಂಟರಲ್ಲಿ ಅಥವಾ ಅಚೀವರ್ಸಲ್ಲಿ ಅವ್ರನ್ನೆಲ್ಲ ನೀವು ಹೇಗಿಸುವಂತಹ ಸಂಸ್ಕಾರದಿಂದ. ಸೊ ಹಾಗಾಗಿ ನಿಮ್ಮ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ಕಲೀಲಿಕ್ಕೆ ಸ್ಟಾರ್ಟ್ ಮಾಡಿ. ಇದು ಯಾವ ಶಾಲಾ ಕಾಲೇಜಲ್ಲೂ ಹೇಳ್ಕೊಡಲ್ಲ, ಇದು ಮನೆಯ ಮೊದಲೇ ಪಾಠಶಾಲೆ ಆಗಿರೋದ್ರಿಂದ ಇದು ಪೋಷಕರ ಜವಾಬ್ದಾರಿಯಾಗಿದೆ. ದಯವಿಟ್ಟು ಎಲ್ಲ ಪೋಷಕರು ಇನ್ನು ಮುಂದೆ ನಮ್ಮ ಮಕ್ಕಳನ್ನು ಒಂದು ಒಳ್ಳೆಯ ಸಂಸ್ಕಾರ ರೀತಿಯಲ್ಲಿ ಬೆಳೆಸಿದ್ದೇ ಆದರೆ ಒಂದು ಡೈವರ್ಸ್ ಕೇಸ್ಗಳಾಗಲ್ಲ, ಪೋಸ್ಕೋ ಕೇಸ್ ಆಗಲ್ಲ, ಮತ್ತು ಗಲಾಟೆಗಳಾಗಲ್ಲ, ಎಜುಕೇಷನ್ ಚೆನ್ನಾಗಿರುತ್ತೆ, ಒಳ್ಳೆಯ ಶಿಕ್ಷಣವನ್ನು ಪಡಿತಾರೆ, ಒಳ್ಳೆಯ ಉದ್ಯೋಗ ಅವಕಾಶಗಳು ಸಿಗ್ತವೆ, ಆ ವ್ಯಕ್ತಿ ಕಷ್ಟದಲ್ಲಿ ಏನಾದರೂ ಒಂದು ಡಿಸಿಷನ್ ತಗೊಳ್ಳೋಂಥ ಶಕ್ತಿ ಸಿಗ್ತದೆ. ಹಾಗಾಗಿ ನೋಡಿ ಬಂಧುಗಳೇ, ಸರ್ಕಾರಿ ಶಾಲೆಯಲ್ಲಿ ಓದೋ ಸಕ್ಸಸ್ ಆದರೂ ಯಾಕೆ ಅಂತಂದರೆ ಅವತ್ತು ಹಳ್ಳಿಗಳಲ್ಲಿ ಮನೆಗಳಲ್ಲಿರ್ತಕ್ಕಂಥ ಸಂಸ್ಕಾರ ಕಾರಣ. ಹೊತ್ತು ಸರ್ಕಾರಿ ಶಾಲೆನೋ ಇನ್ನೊಂದು ಕಡೆ